ಮುಂದಿನ ಜಿಲ್ಲಾ ಪಂಚಾಯತ್ JDS ಪಕ್ಷದ ಆಕಾಂಕ್ಷಿಯಾಗಿರುವ ಬಿಡದಿ ಬಸವಣ್ಣನವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಬಸವನಹಳ್ಳಿಯಲ್ಲಿ ಆಚರಿಸಲಾಯಿತು. ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡುವಂಥ ಒಂದು ಶಕ್ತಿಯನ್ನು, ಆ ಭಾಗ್ಯವನ್ನು ಭಗವಂತ ಕರುಣಿಸ್ಕೊಡ್ಲಿ. ಅವರಿಗೆ ಈ ಜನದ ಎಲ್ಲ ನಮ್ಮ ಬಸವಳ ಹೋಬಳಿಯ ಹಾಗೂ ಮಂಡ್ಯ ಕ್ಷೇತ್ರದ ಎಲ್ಲ ಬಂಧುಗಳ ಒಂದು ಆಶೀರ್ವಾದ ಬಸವರಾಜ ಮೇಲೆ ಇರಲಿ. ಅವರು ಎತ್ತರಕ್ಕೆ ಬೆಳೀಲಿ, ಜನದ ಸಮಾಜ ಸೇವೆ ಮಾಡಲಿ ಅಂತ ಹೇಳಿ ಭಗವಂತನಲ್ಲಿ ಕೇಳ್ಕೊತಾ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಓಕೆ ಹೇಳಿ ಸರ್. ಏನು ಇವತ್ತು ಬಸವರಾಜನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇವತ್ತು ಬಸವರಾಜ ಹೋಬಳಿಯ ಎಲ್ಲ ಯುವಕ ಮಿತ್ರರು, ಎಲ್ಲ ಜನ ಸಾಮಾನ್ಯರು ಸೇರಿ ಒಂದು ಹುಟ್ಟುಹಬ್ಬದ ಒಂದು ಹಬ್ಬದ ಥರ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಅವರಿಗೆ ದೇವರು ಭಗವಂತ 100 ವರ್ಷ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ. ಬಸವಣ್ಣನವರ ಆತ್ಮೀಯರು ಹಾಗೂ JDS ಮುಖಂಡರಾದ ಹೇಮಂತ್ರವರು ಬಸವಣ್ಣನವರ ಕುರಿತು ಸಾವಿರವಾಗಿ ಮಾಹಿತಿ ನೀಡಿದರು. ನೆಚ್ಚಿನ ಅಣ್ಣ ಅಂತಲೇ ಕರೆಯತಕ್ಕಂಥ ಬಿಡದಿ ಬಸವಣ್ಣವರಿಗೆ ಹುಟ್ಟುಹಬ್ಬದ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. 50ನೇ ವರ್ಷಕ್ಕೆ ಅವರಿಗೆ 50 kg ಕೇಕ್ನ ಕಟ್ ಮಾಡೋದ್ರ ಮುಖಾಂತರ ಅವರು ಇನ್ನೂ 100 ವರ್ಷ ಬದುಕಲಿ ಅಂತ ಜನಗಳೆಲ್ಲ ಬಸವನಹಳ್ಳಿ ಜನಗಳು, ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಗಳು ಬಂದು ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೂ ಸಹ ತುಂಬ ಧನ್ಯವಾದಗಳು. ಅವರು ಇದೇ ರೀತಿ ಸಮಾಜ ಸೇವೆ ಮಾಡ್ತಾ ಇರಲಿ. ಇನ್ನು ಮುಂದೆ ಅವರು ಜಿಲ್ಲಾ ಪಂಚಾಯತಿ ಆಕಾಂಕ್ಷಿಯಾಗಿದ್ದಾರೆ. ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರು ಕೂಡ ಆಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀವಿ. ನಂತರ ಅವರ ಅಪಾರ ಅಭಿಮಾನಿಗಳ ಬಳಗ ಅವರಿಗೆ ಶಾಲು ಹಾಕಿ ಹಾರ ಹಾಕಿ ಸನ್ಮಾನಿಸಿ ಗೌರವಿಸಲಾಯಿತು. ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ JDS ಮುಖಂಡರಾದ ಬಿಡದಿ ಬಸವಣ್ಣನವರು ತಮ್ಮ ಹುಟ್ಟುಹಬ್ಬ ಕುರಿತು ಮಾಹಿತಿ ನೀಡಿದರು. ಎಲ್ಲರಿಗೂ ಒಳ್ಳೇದಾಗಲಿ. ಕಲಬರೇಶ್ವರ ತಾಯಿ ಎಲ್ಲ ಚಾಮುಂಡೇಶ್ವರ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೇದನ್ನೇ ಬಯಸೋಣ. ಥ್ಯಾಂಕ್ ಯು. ಓಕೆ ಬಸವಣ್ಣ.